ನಮಸ್ಕಾರ ಸ್ನೇಹಿತರೆ. ಇವತ್ತು ತುಂಬ ಜನಕ್ಕೆ ಗೊತ್ತಿಲ್ಲದ ಹಲವಾರು ಜೀವನಕ್ಕೆ ತೊಂದರೆ ಕೊಡ್ತಿರೋ ಒಂದು ಮಾನಸಿಕ ಸಮಸ್ಯೆದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಯಾವುದು ಆ ಸಮಸ್ಯೆ ಅಂತಂದರೆ OCD, ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ. ನಿಮಗೂ ಈಗ ಆಗ್ತಿದೆನಾ? ಗ್ಯಾಸ್ ಆಫ್ ಮಾಡಿದ್ದನೋ ಇಲ್ವಾ ಅಂತ ಮತ್ತೆ ಚೆಕ್ ಮಾಡೋಕ್ಕೆ ಹೋಗ್ತಿದ್ದೀರಾ? ಬಾಗಿಲು ಲಾಕ್ ಮಾಡಿದ್ದೀನಿ ಅಂತ ಗೊತ್ತಿದ್ದು ಸಮೇತ ಮತ್ತೆ ಲಾಕ್ ಮಾಡಿದ್ದೀನಿ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಹೋಗ್ತಿದ್ದೀರಾ ನೀವು? ನಿಮ್ಮ ಮನಸ್ಸಿಗೆ ಬೇಡವಾದ ಹಲವಾರು ತೊಂದರೆಗಳು ಮತ್ತೆ ಮತ್ತೆ ಕಾಡ್ತಿದ್ದೀನಾ? ಆಗಿದ್ದರೆ ಈ ವಿಡಿಯೋ ನಿಮಗಾಗಿ ವೀಕ್ಷಕರೇ. OCD ಅಂತಂದರೆ ಅದೊಂದು ಹುಚ್ಚಲ್ಲ ಸ್ನೇಹಿತರೆ, ಅದೊಂದು ಡಿಸಾರ್ಡರ್ ಅಂತ. ಸೊ ಈ ಮಾಹಿತಿನ ನಾನು ಸಂಪೂರ್ಣವಾಗಿ ವಿವರಿಸ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಯ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡ ಯೂಟ್ಯೂಬ್ ಚಾನಲ್. OCD ಅನ್ನೋದು ಮಾನಸಿಕ ಆರೋಗ್ಯದ ಸಮಸ್ಯೆ ವೀಕ್ಷಕರೇ. ಸೊ ಇದಕ್ಕೇನಾದರೂ ನೀವು ಬೇಗ ಟ್ರೀಟ್ಮೆಂಟ್ ತಗೊಂಡ್ರೆ ಬೇಗ ಗುಣಮುಖರಾಗ್ತೀರಾ? ಹಾಗಿದ್ರೆ OCD ಅಂತಂದ್ರೆ ಏನು? ಇದರಲ್ಲಿ ಮುಖ್ಯವಾಗಿ 2 ಪಾರ್ಟ್ ಬರುತ್ತೆ. ಒಂದು ಒಬೇಷನ್, ಇನ್ನೊಂದು ಕಂಪಲ್ಷನ್. ಹಾಗಾದರೆ ಸರಳವಾಗಿ ವಿವರಿಸ್ತೀನಿ ಬನ್ನಿ ನಾನು. ಒಬೇಷನ್ ಅಂದರೆ ಏನು? ಮನಸ್ಸಿಗೆ ಬೇಡವಾದ ಯೋಚನೆಗಳು, ಅನುಮಾನಗಳು ಅಥವಾ ಆತಂಕಗಳು ಮತ್ತೆ ಮತ್ತೆ ಬರ್ಬೋದು. ಅದೇ ಕಂಪಲ್ಷನ್ ಅಂದರೆ ಏನು? ಆ ಯೋಚನೆಗಳಿಂದ ಆಗುವ ಆತಂಕವನ್ನು ಕಡಿಮೆ ಮಾಡ್ಕೊಳ್ಳಲು ನೀವು ಪದೇ ಪದೇ ಅದೇ ಕೆಲಸನ ಮಾಡ್ತಿರ್ತೀರಾ. ಅದೇ ನಾವು ಕಂಪಲ್ಷನ್ ಅಂತ ಹೇಳ್ತೀವಿ ವೀಕ್ಷಕರೇ. ನಿಮಗೂ ಈಗ ಆಗ್ತಿದೆನಾ? ಫಾರ್ ಎಕ್ಸಾಂಪಲ್, ನಮ್ಮ ಕೈಯಲ್ಲಿ ಜಮ್ಸ್ ಇದೆ ಅಂತ ಅನಿಸ್ತಿದೆ ಅಂತಂದರೆ ಕೈ ತೊಳಿತಾರೆ. ಓಕೆ, ಸಮಾಧಾನ ಆಗಲ್ಲ, ಮತ್ತೆ ಕೈ ತೊಳಿತಾರೆ. ಸಮಾಧಾನ ಆಗಲ್ಲ, ಮತ್ತೆ ಕೈ ತೊಳಿತಾರೆ. ಅವ್ರ ಡೇ ಫುಲ್ ಇದೇ ರೀತಿ ಕಳೀತಾ ಹೋಗ್ತಾರೆ. ಸೊ ಇದಕ್ಕೆ ನಾವು OCD ಅಂತ ಕರಿತೇವೆ ವೀಕ್ಷಕರೇ. ಅಂದರೆ ಅವರಿಗೆ ಸಮಾಧಾನ ಇರಲ್ಲ, ಆ ರೀತಿ ಆಗ್ತಾ ಇರುತ್ತೆ. OCD ಇರುವಂತಹ ಪೇಷಂಟಿಗೆ ಅನುಮಾನಗಳು ಜಾಸ್ತಿ, ಒಂದೇ ರೀತಿ ಅನುಮಾನ ಇರುತ್ತೆ. ಯಾವ ರೀತಿ ಅಂತಂದರೆ, ಗ್ಯಾಸ್ ಆಫ್ ಮಾಡಿದ್ದೇನೋ ಇಲ್ವೋ, ಬಾಗಿಲು ಲಾಕ್ ಮಾಡಿದ್ದೇನೋ ಇಲ್ವೋ, ಲಾಕ್ ಮಾಡಿದ್ರು ಮತ್ತೆ ಮತ್ತೆ ಚೆಕ್ ಮಾಡೋದು. ನೆಕ್ಸ್ಟ್ ಅವರು ಮನೆ ಲಾಕ್ ಮಾಡ್ಕೊಂಡು ಹೊರಗಡೆ ಹೋಗಿರ್ತಾರೆ. ಅವ್ರಿಗೆ ಮನಸ್ಸಿಗೆ ಸಮಾಧಾನ ಇಲ್ಲದೆ ಅಲ್ಲಿಂದ ಬಂದು ಮತ್ತೆ ಬಾಗಿಲು ಲಾಕ್ ಮಾಡಿದಾನೆ ಇಲ್ಲ ಅಂತ ಚೆಕ್ ಮಾಡ್ತಾರೆ. ಕೈ ತೊಳಿತಾನೆ ಇಲ್ವ ಅಂತಂದು ಚೆಕ್ ಮಾಡ್ತಿರ್ತಾರೆ. ಇನ್ ಕೇಸ್ ನನ್ನಿಂದ ಯಾರಿಗಾದರೂ ಹಾನಿ ಆಗ್ತಿದ್ದೇನೋ, ನನ್ನಿಂದ ಯಾರಿಗಾದರೂ ತೊಂದರೆ ಆಗ್ತಿದ್ದೇನೋ, ನಾನೇನಾದರೂ ತಪ್ಪು ಮಾಡ್ತಿದ್ದೇನೋ ಅಂತ ಈ ರೀತಿ ಡೌಟ್ಸ್ ಇರ್ತಾ ಇರುತ್ತೆ ಅವರಿಗೆ. ಡೈಲಿ ಲೈಫ್ ಲಾಂಗ್ ಆ ರೀತಿಯೇ ಅವರು ಕೊರಗ್ತಾ ಇರ್ತಾರೆ. ಸೊ ಇದರಿಂದ ಏನಾಗುತ್ತೆ ಹೇಳಿ? ಅವ್ರ ಸಮಯನೂ ಹಾಳಾಗುತ್ತೆ, ಅವ್ರ ಮನಸ್ಸಿಗೆ ತೊಂದರೆನೂ ಆಗುತ್ತೆ, ಪ್ಲಸ್ ಟೆನ್ಷನ್ ಅನ್ನೋದು, ಪ್ರೆಷರ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿ ಅವರಲ್ಲಿ ಅನುಮಾನ ಅನ್ನೋದು ಮತ್ತೆ ಮತ್ತೆ ಬರ್ತಾ ಇರುತ್ತೆ ವೀಕ್ಷಕರೇ. ಸೆಕೆಂಡ್, ಇವರಿಗೆ ಸ್ವಚ್ಛತೆ ಬಗ್ಗೆ ಅಂತೂ ತುಂಬ ಆತಂಕ ಇರುತ್ತೆ. ನನ್ನ ಕೈಯಲ್ಲಿ ಜಮ್ಸ್ ಇದೆನಾ, ಡರ್ಟಿ ಇದೆನಾ, ಇನ್ಫೆಕ್ಷನ್ ಆಗಿದೆನಾ, ಅದನ್ನು ಮುಟ್ಟಿದ್ರೆ ಇನ್ಫೆಕ್ಷನ್ ಆಗುತ್ತೆ, ಇದನ್ನು ಮುಟ್ಟಿದ್ರೆ ನನ್ನ ಕೈಗೆ ಗಲೀಜಾಗುತ್ತೆ ಅಂತ ಪದೇ ಪದೇ ತೊಳಿತಾ ಇರ್ತಾರೆ. ಅವ್ರ ಕೈ ತೊಳೆಯೋದ್ರಲ್ಲಿ ದಿನ ಸಮಯ ಎಷ್ಟು ಹೋಗುತ್ತಂತಲೇ ಗೊತ್ತಾಗಲ್ಲ. ಕೈ ಅದು ಸೋಪ್ ಹಾಕಿ ತೊಳೆದು ಕೈಯೆಲ್ಲ ಫುಲ್ ಒಣಗೋದ್ರೂ ಸಮೇತ ಅವರಿಗೆ ಇನ್ನೂ ಮನಸ್ಸಿಗೆ ಸಮಾಧಾನ ಇರಲ್ಲ. ಆ ರೀತಿ ಅವರಲ್ಲಿ ಮಾನಸಿಕವಾಗಿ ಕಾಡ್ತಾ ಇರುತ್ತೆ. ಇನ್ನು ಕೆಲವರಿಗೆ ಎಣಿಸುವ ಅಭ್ಯಾಸ. ಫಾರ್ ಎಕ್ಸಾಂಪಲ್, ಯಾವ ರೀತಿ ಅಂತಂದರೆ, ಬಾಗಿಲನ್ನ 3 ಸರಿ ಮುಚ್ಚಬೇಕು, ಸ್ವಿಚ್ನ 5 ಟೈಮ್ಸ್ ಆನ್ ಆ್ಯಂಡ್ ಆಫ್ ಮಾಡಬೇಕು. ಇಲ್ಲಾಂದರೆ ಅವರಿಗೆ ಸಮಾಧಾನ ಆಗಲ್ಲ. ಅವ್ರಿಗೆ ಗೊತ್ತಿರುತ್ತೆ ನನ್ನ ಸಮಯ ಹಾಳಾಗ್ತಿದೆ ಅಂತಂದು, ಆದ್ರೂ ಅವ್ರಿಗೆ ಸಮಾಧಾನ ಇರಲ್ಲ. ಇನ್ ಕೇಸ್ ಅವ್ರಿಗೆ ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ಇಷ್ಟು ಗಂಟೆಗೆ ಮಾಡಬೇಕು, ಇಂಥ ಟೈಮಿಂಗ್ಸ್ಗೆ ಮಾಡಬೇಕು. ಆ ರೀತಿ ಅವ್ರ ಮೈಂಡಲ್ಲಿ ಓಡ್ತಾ ಇರುತ್ತೆ ವೀಕ್ಷಕರೇ. ಕೆಲವೊಬ್ಬರಿಗೆ ಮತ್ತೆ ಮತ್ತೆ ಮಾಡಿದ್ದನ್ನೇ ಮಾಡಬೇಕು. ಆವಾಗಲೇ ಹೇಳಿದ್ನಲ್ಲ ನಿಮಗೆ, ಆಗಲೆಲ್ಲ ಕೈ ತೊಳಿಬೇಕು, ಬಾಗಿಲನ್ನ ಮುಚ್ಚಬೇಕು, ಗ್ಯಾಸ್ ಆನ್ ಆಗಿದ್ದೇನೋ ಆಫ್ ಆಗಿದ್ರೆ ಅಂತ ಚೆಕ್ ಮಾಡಬೇಕಾಗುತ್ತೆ. ಮತ್ತು ಒಬ್ರಿಗೆ ಏನಾದರೂ ನೋಟಿಫಿಕೇಷನ್ ಅಥವಾ ಮೆಸೇಜ್ ಬಂದರೆ ನೋಡಿದ್ದೇ ನೋಡಬೇಕು. ಬರೆದಿರೋದು ಸರಿಯಾಗಿರುತ್ತೆ, ಮತ್ತೆ ಮತ್ತೆ ಅಳಿಸಿ ಬರೆಯೋದು. ಆ ರೀತಿ ಅವ್ರಿಗೆ ಗೊತ್ತಿರುತ್ತೆ ನನ್ನ ಸಮಯ ಇದರಿಂದನೇ ವೇಸ್ಟ್ ಆಗ್ತಿದೆ ಅಂತಂತು. ನನ್ನ ಮನಸ್ಸಿಗೆ ಆತಂಕ ಆಗ್ತಿದ್ರು ಸಮೇತ ಆದರೂ ಅವರಿಗೆ ಸಮಾಧಾನ ಇರಲ್ಲ. ಸೊ ಇದನ್ನೇ ನಾವು OCD ಅಂತ ಕರಿತೇವೆ ವೀಕ್ಷಕರೇ. ಇದು ಅಂತೂ ವೆರಿ ವೆರಿ ಇಂಪಾರ್ಟೆಂಟ್ ವೀಕ್ಷಕರೇ. ಕೆಲವೊಬ್ಬರಿಗೆ ಮನಸ್ಸಿಗೆ ಬೇಡವಾದ ವಿಷಯಗಳನ್ನು ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇರ್ತಾರೆ. ನನ್ನಿಂದ ಯಾರಿಗಾದರೂ ಏನಾದರೂ ಆಗ್ತಿದೇನೋ, ನಾನಿದು ಮಾಡ್ತಿರೋ ತಪ್ಪು. ನೆಗೆಟಿವ್ ಥಾಟ್ಸ್ ಬಗ್ಗೆ ಅವರು ತುಂಬ ಥಿಂಕ್ ಮಾಡ್ತಿರ್ತಾರೆ. ಬಟ್ ಇದು ಒಂದು OCD ಪಾರ್ಟ್ ಆಗಿರುತ್ತೆ ವೀಕ್ಷಕರೇ. ತುಂಬ ಜನಕ್ಕೆ ಈ ರೀತಿ ಇದೆ. ಸೊ ನಿಮಗೂ ಈ ರೀತಿ ಇದೆನಾ? ಈ ವಿಡಿಯೋನ ಕೊನೆ ತನಕ ನೋಡಿ. ಯಾವ ರೀತಿ ನೀವು ಇದನ್ನು ಗುಣಪಡಿಸ್ಕೊಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ OCD ಯಾವ ಕಾರಣಗಳಿಂದ ಬರುತ್ತೆ ಡಾಕ್ಟರ್ ಅಂತ ನೀವು ಕೇಳೋದೇ ಆದರೆ, ಇದಕ್ಕೆ ಒಂದೇ ಅಂತ ಕಾರಣ ಇಲ್ಲ. ನಿಮ್ಮ ಬ್ರೈನ್ ಫಂಕ್ಷನಿಂದ ಆಗಿರ್ಬೋದು, ಜೆನೆಟಿಕ್ಸಿಂದ ಆಗಿರ್ಬೋದು, ನೆಕ್ಸ್ಟು ಫುಲ್ ಸ್ಟ್ರೆಸ್ ಇರೋಂಥ ಲೈಫ್ ಆಗಿರಲಿ, ಆ್ಯಂಗ್ಸೈಟಿ ಇರುವಂಥ ಲೈಫ್ ಆಗಿರಲಿ, ಆ ರೀತಿ ಇದು ಬರ್ತಾ ಹೋಗುತ್ತೆ. ಇವೆಲ್ಲ ಅಂಶಗಳು ಸೇರಿ
ಈ OCD ಪ್ರಾಬ್ಲಮ್ ಅನ್ನೋದು ಬರ್ತಾ ಹೋಗುತ್ತೆ. ಬಟ್ ಮನುಷ್ಯ ಒಂದು ಅತಿಯಾದ ಯೋಚನೆ ಮಾಡ್ತಿದ್ದಾನಂದರೆ ನೀನು ಈ ರೀತಿ ಯೋಚನೆ ಮಾಡ್ತಿರೋದ್ರಿಂದನೇ OCD ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬರು ಸ್ಟ್ರೆಸ್ಫುಲ್ ಲೈಫ್ನ ಲೀಡ್ ಮಾಡ್ತಿರ್ತಾರೆ, ಅವ್ರಿಗೆ ಏನು ಮಾಡ್ಬೇಕನ್ನೋದೇ ಗೊತ್ತಾಗಲ್ಲ. ಈ ರೀತಿ ಸಮಸ್ಯೆಯಿಂದ ತುಂಬ ಜನ ಸಫರ್ ಆಗ್ತಾ ಇದ್ದಾರೆ. OCDಯಿಂದ ಯಾವ್ಯಾವ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ನಿಮ್ಮ ಡೈಲಿ ರೂಟೀನ್ ಕೆಲಸಗಳಿಗೆ ಪ್ರಾಬ್ಲಮ್ ಆಗ್ಬೋದು, ನೀವು ಮಾನಸಿಕವಾಗಿ ಸ್ಟ್ರೆಸ್ಸಿಂದ ಸಫರ್ ಆಗ್ತಾ ಇರ್ತೀರ, ರಿಲೇಟಿವ್ಸ್ ಹತ್ರ ಮಾತಾಡೋಕ್ಕೂ ಆಗಲ್ಲ, ಸೋಷಿಯಲ್ ಕಮ್ಯುನಿಕೇಷನ್ ಇರಲ್ಲ, ಕೆಲವೊಬ್ಬರು ಡಿಪ್ರೆಷನ್ಗೆ ಹೋಗಿರ್ತಾರೆ, ಅವರಿಗೆ ಅಲೋನೆಸ್ ಇರಬೇಕಂತ ಅನಿಸ್ತಿರುತ್ತೆ. ಆ ಪರ್ಸನ್ ಜೊತೆಗಿದ್ದರಂತೂ ಅವ್ರಿಗೂ ಅದೇ ರೀತಿ ಆಗುತ್ತೆ, ಹೇಳೋಕ್ಕಾಗಲ್ಲ. ಇವನು ಹುಚ್ಚ ಅಂತಲೇ ಕರೆದ್ಬಿಡ್ತಾರೆ. ಆ ರೀತಿ ಅವರಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ನಾನು ಇದೇ ರೀತಿಯಾಗಿ ಚೆನ್ನಾಗಿರಬೇಕು, ನೀಟಾಗಿರಬೇಕು, ಕ್ಲೀನ್ ಮಾಡ್ಕೊಬೇಕು, ಭಯ, ಆತಂಕ, ಸ್ಟ್ರೆಸ್ಫುಲ್, ಆ ರೀತಿ ಅವ್ರ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಹಾಗಿದ್ರೆ ಇದಕ್ಕೆ ಚಿಕಿತ್ಸೆನೇ ಇಲ್ವಾ ಡಾಕ್ಟರ್? ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಇವರಿಗೆ ಚಿಕಿತ್ಸೆ ಅಂತಂದರೆ ಮನೆಯಲ್ಲಿ OCD ಪೇಷಂಟ್ಗೆ ಚಿಕಿತ್ಸೆ ಅಂತಂದರೆ ಡೈಲಿ ಅವರು 7 to 8 hours ಚೆನ್ನಾಗಿ ಮಲ್ಕೋಬೇಕು. ಯೋಗ ಆಗಿರಲಿ, ಎಕ್ಸಸೈಸ್ ಆಗಿರಲಿ ಡೈಲಿ ಮಾಡ್ತಾ ಇರಬೇಕು. ಕೆಫೈನ್ ಕಂಟೆಂಟ್ ಇರುವಂತಹ ಅಂಶವನ್ನು ತಗೊಳ್ಳೋಕೆ ಹೋಗ್ಬಾರ್ದು. ಕಾಫಿ ಆಗಿರಲಿ, ಆ ರೀತಿ, ಓಕೆನಾ? ನಿಮಗೆ ಮನಸ್ಸಿಗೆ ಬೇಡವಾದ ವಿಷಯವನ್ನು ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಆ ರೀತಿ ಥಿಂಕ್ ಬರಬಾರ್ದು ಅಂತಂದರೆ ಯೋಗ ಅನ್ನೋದು, ಎಕ್ಸಸೈಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ. ಹಾಗೆ ನೀರು ಕುಡೀರಿ, ಊಟ ಮಾಡಿ, ಇದೆಲ್ಲ ಫಾಲೋ ಮಾಡಿ. ಯಾವ್ಯಾವ ಯೋಗ ಮಾಡಬೇಕು, ಯಾವ್ಯಾವ ಎಕ್ಸಸೈಸ್ ಮಾಡಬೇಕು ನೋಡ್ಕೊಂಬನ್ನಿ ವೀಕ್ಷಕರೇ. ಬೆಂಟಿಯಾಗಿ ಇರೋಕ್ಕೆ ಹೋಗಬೇಡಿ. ನಿಮ್ಗೆ ಏನಾದರೂ ಅಲೋನ್ ಫೀಲ್ ಆಗ್ತಾ ಇದ್ದೇನೆ, ಅದ್ರ ಬಗ್ಗೆ ನಾನು ತುಂಬ ಡೀಟೇಲಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ, ಹೋಗಿ ನೋಡ್ಕೊಬನ್ನಿ ವೀಕ್ಷಕರೇ. ನಿಮ್ಗೇನಾದರೂ ಫುಲ್ಲು ಸ್ಟ್ರೆಸ್ಫುಲ್ ಥಾಟ್ಸ್ ಬಂದರೆ ಹೆದರಕ್ಕೆ ಹೋಗ್ಬೇಡಿ. ಅದು ಎದುರಿಸೋ ತಾಕತ್ತನ್ನು ನೀವು ಬೆಳೆಸ್ಕೊಬೇಕಾಗುತ್ತೆ. ಇದನ್ನು ಹೇಳಿದ್ದೀನಲ್ವ, OCD ಅಂದ್ರೆ ಮಾನಸಿಕವಾದ ಸಮಸ್ಯೆ. ಹಾಗಾಗಿ ಫಿಸಿಕಲಿ ಅಲ್ಲ, ಮೆಂಟಲಿ ಸಮೇತ ನೀವು ಪ್ರಿಪೇರ್ ಆದರೆ ಈ OCDನ ಆರಾಮಾಗಿ ಓಡಿಸ್ಬೋದು. OCD ಪೇಷಂಟ್ ಅಂದರೆ ಹುಚ್ಚಲ್ಲ, ಅವ್ರಿಗೆ ಏನಾದರೂ 100% ಕ್ಲಿಯರ್ ಆದರೆ ಅವರು ಮದುವೆನೂ ಆಗ್ತಾರೆ. ಕೆಲಸಗಳಲ್ಲಿ ನಾರ್ಮಲ್ ಕೆಲಸಗಳೆಲ್ಲ ಎಲ್ಲ ಮಾಡ್ತಾರೆ. ಆ ಥಾಟ್ಸ್ ಅವರಿಗೆ ಮತ್ತೆ ಬರಲ್ಲ. ಡೈಲಿ ಲೈಫ್ ರೂಟೀನ್ನ ಆರಾಮಾಗಿ ಲೀಡ್ ಮಾಡ್ತಾರೆ. OCD ಅಂದರೆ ಹುಚ್ಚಲ್ಲ ವೀಕ್ಷಕರೇ. ಆ ಪೇಷಂಟ್ಗೆ ನೀವು ಹುಚ್ಚಿದೆ ಅಂತ ಎದುರಿಸಿದರೆ ಅವ್ರು ಆ ರೀತಿಯೇ ಹೋಗ್ಬಿಡ್ತಾರೆ. ನಿಮ್ಗೇನೂ ಆಗಲ್ಲ, ಆರಾಮಾಗಿರ್ರಿ, ನಿಮ್ಗೆ ಯಾಕೆ ಹಿಂಗಾಗ್ತಾಯಿದೆ ಅಂತ ಅವ್ರಿಗೆ ಭಯಕ್ಕೆ ಹೋಗ್ಬೇಡಿ. ಸಮಾಧಾನ ರೀತಿಯಿಂದ ಅವ್ರನ್ನ ಮಾತಾಡಿಸಿ, ಅವರಿಗೆ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿಸಿ, ಓಕೆನಾ? ಇನ್ ಕೇಸ್ ನೀವು ಡೈಲಿ ಲೈಫ್ ಆ ರೀತಿ ಮಾಡ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ವೈದ್ಯರ ಹತ್ರ ಹೋಗ್ಬಿಟ್ಟು ಸಲಹೆ ತಗೊಳ್ಳಿ. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಈ OCDಗೆ ಟ್ರೀಟ್ಮೆಂಟ್ ಅಂತಂದರೆ ಮುಖ್ಯವಾಗಿ ಸೈಕೋಥೆರಪಿ. ಅದರಲ್ಲಿ ಯಾವುದು ಅಂತಂದರೆ CBT ಅಂತ. ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ವೀಕ್ಷಕರೇ. ಕೆಲವೊಬ್ಬರಿಗೆ ಮೆಡಿಸಿನು ಸಮೇತ ವೈದ್ಯರು ಡಿಸ್ಕ್ರೈಬ್ ಮಾಡ್ತಾರೆ, ಎಷ್ಟು ಡೋಸ್ ತೊಗೊಬೇಕು, ಯಾವ ಟೈಮಿಂಗ್ಸಿಗೆ ತೊಗೊಬೇಕು ಅಂತಂದು. ಹಾಗಾಗಿ ನೀವು ಕ್ರೋಮಲ್ಲಿ ಇದರಲ್ಲಿ ಸರ್ಚ್ ಮಾಡಿಬಿಟ್ಟು ಸೆಲ್ಫ್ ಮೆಡಿಕೇಷನ್ ಮಾತ್ರ ತೊಗೊಳಕ್ಕೆ. ಇನ್ನೂ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ನೋಟಿಫಿಕೇಷನ್ಸ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ, ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ.